ನಿನ್ನೆ ದಿನ ದೆಹಲಿ ಕೋರ್ಟಿಂದ ಒಂದು ಐತಿಹಾಸಿಕ ತೀರ್ಪನ್ನು ನಾವು ಕಂಡಿದ್ದೀವಿ. ಈ ತೀರ್ಪು BJP ಸರ್ಕಾರದ ವಿರುದ್ಧ ಹಾಗೂ ಪಕ್ಷದ ವಿರುದ್ಧ ಬಂದಿರುವಂಥ ಐತಿಹಾಸಿಕ ತೀರ್ಪು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಪಕ್ಷದ ಕೇಂದ್ರದಲ್ಲಿ ಮುಖ್ಯಸ್ಥರಾದ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಕೇಜ್ರಿವಾಲ್ ಹಾಗೂ ಇತರೆ 22 ಜನರ ವಿರುದ್ಧ BJPಯವರು ಕುತಂತ್ರ ಮಾಡಿ, ದೌರ್ಜನ್ಯ ಮಾಡಿ, ವಾಮ ಮಾರ್ಗವಾಗಿ ಚುನಾವಣೆ ಗೆಲ್ಲುವ ಒಂದು ಉದ್ದೇಶದಿಂದ ಸುಳ್ಳು ಕೇಸನ್ನು ದಾಖಲಿಸಿ ಜೈಲಿಗಟ್ಟಿರ್ತಾರೆ. ಕೊಡಬಾರ್ದ ತೊಂದರೆಗಳನ್ನು ಕೊಟ್ಟಿರ್ತಾರೆ. ಆ ಎಲ್ಲ ತೊಂದರೆಗಳನ್ನು ನೋವಿನಿಂದನೇ ಅನುಭವಿಸಿ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141066685. ಹೊರಗೆ ಬಂದಿರ್ತಾರೆ. ಆದರೆ ನಿನ್ನೆ ಈ ವಿಚಾರ ಕೋರ್ಟಿಂದ ಸಾಬೀತಾಗುತ್ತೆ. ಆಮ್ ಆದ್ಮಿ ಪಕ್ಷ ಮತ್ತು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು, ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಯಾವುದೇ ತಪ್ಪನ್ನು ಮಾಡಿಲ್ಲ, ಸುಳ್ಳು ಕೇಸನ್ನು ಹಾಕಿದ್ದಾರೆ ಅಂತೇಳಿ ಕೋರ್ಟು ಚೀಮಾರಿ ಹಾಕಿದೆ ED ಮತ್ತು CBI ಸಂಸ್ಥೆಗಳಿಗೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಂಸ್ಥೆಗಳದ್ದು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಸಂಸ್ಥೆಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುವಂಥ ಗೃಹ ಸಚಿವರಾದ ಅಮಿತ್ ಶಾ ಹಾಗೂ ಮೋದಿರವರು ತಮಗೆ ಬೇಕಾದಂತೆ ಬಳಸ್ತಾರೆ. ಇದನ್ನು ಒಂದು ಚುನಾವಣೆ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. ಈ ಸಂಸ್ಥೆಗಳ ಸತ್ಯಾಸತ್ಯತೆಯನ್ನು, ಇದ್ರ ಮೇಲಿರೋಂಥ ನಂಬಿಕೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಈ ಸಂಸ್ಥೆಗಳು ಸ್ವಾತಂತ್ರ್ಯ ಬಂದವಾಗಿಂದ ಇರುವಂಥ ಸಂಸ್ಥೆಗಳು, ಚುನಾವಣಾ ಸಂಸ್ಥೆಯೂ ಸಹ ಒಳಗೊಂಡಂತೆ ಎಲ್ಲೆಲ್ಲಿ ಯಾವ್ಯಾವ ಸ್ವಾಯತ್ತ ಸಂಸ್ಥೆಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಬ್ರಹ್ಮಾಸ್ತ್ರಗಳಂತೆ ಬಳಸಿ ಸರ್ಕಾರಗಳನ್ನು ಬೀಳಿಸೋದಕ್ಕೆ ಇದು ಸಾಕಷ್ಟು ಉದಾಹರಣೆಗಳು ಸಹ ಇದೆ. ಇವರು ವಿರುದ್ಧ ಯಾರಾದರೂ ಮಾತಾಡಿದರೆ ಅವ್ರ ಮೇಲೆ ಈ ಅಸ್ತ್ರಗಳನ್ನು ಬಳಸ್ತಾರೆ. ಆದರೆ ಅವರೇನಾದರೂ ಇವ್ರ ಪಕ್ಷಕ್ಕೆ ಹೋಗಿ ಸೇರ್ಕೊಂಬಿಟ್ರೆ ಅವರು ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ ಇವರು. ಆ ರೀತಿ ಈ ಚುನಾವಣೆಗಳನ್ನು ಗೆಲ್ಲೋ ಉದ್ದೇಶಕ್ಕೆ ಹಾಗೂ ದೇಶದ ಸಂವಿಧಾನನ ಅಭದ್ರಗೊಳಿಸೋದಕ್ಕೆ ಈ ಸಂಸ್ಥೆಗಳನ್ನು ಬಳಸ್ತಾ ಇದ್ದಾರೆ. ಇದು ಎಲ್ಲ ದೇಶದ ನಾಗರಿಕರಿಗೆ ಈಗ ಅರ್ಥ ಆಗ್ತಾ ಇದೆ. ಈಗಾಗಲೇ DK ಶಿವಕುಮಾರ್ ಪ್ರಕರಣ ಇರ್ಬೋದು, ಸಾಕಷ್ಟು ಪ್ರಕರಣಗಳ ಉದಾಹರಣೆ ಸಹ ಇದೆ. ಇವರು ಸುಳ್ಳು ಕೇಸುಗಳನ್ನು ಹಾಕ್ತಾರೆ, ಜೈಲಿಗೆ ತೊಗೊಂಡೋಗಿ ಹಾಕ್ತಾರೆ. ಅವ್ರ ಮಾತು ಕೇಳಿದರೆ ಸರಿ, ಇಲ್ಲ ಅಂತ ಅಂದರೆ ಜೈಲಲ್ಲಿ ಕೊಳೆಯೋಗಿ ಮಾಡ್ತಾರೆ. ಕಾನೂನನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ಇದ್ರ ವಿರುದ್ಧ ಆಮ್ ಆದ್ಮಿ ಪಕ್ಷ ಪುಟ ಕಿಟ್ಟ ಚಿನ್ನದಂತೆ ಹೊರಗೆ ಬಂದಿದೆ. ತಾವು ಭ್ರಷ್ಟರಲ್ಲ, ಭ್ರಷ್ಟಾಚಾರಿಗಳಲ್ಲ, ದುಡ್ಡು ಮಾಡೋಕ್ಕಿಲ್ಲಿ ಬಂದಿಲ್ಲ, ಯಾವುದೇ ದುಡ್ಡನ್ನು ನಾವು ಮಾಡಿಲ್ಲ ಅನ್ನೋದನ್ನು ಕೋರ್ಟು ಮನವರಿಕೆ ಮಾಡಿಕೊಟ್ಟಿದೆ. ಕೋರ್ಟಿಗೆ ನಾವು ಆಭಾರಿಯಾಗಿರ್ತೀವಿ. ಇನ್ನೂ ಹೆಚ್ಚಿನ ಹೋರಾಟ ಮಾಡೋದಕ್ಕೆ ಶಕ್ತಿಯನ್ನು ಪಡ್ಕೋತೀವಿ. ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾಯಿದ್ದೀವಿ, BJPಯವರ ಸುಳ್ಳು ಆಶ್ವಾಸನೆಗಳು, ಸುಳ್ಳು ಭರವಸೆಗಳನ್ನು ನಂಬೇಡಿ. ಸಂವಿಧಾನನ ಕೊಲೆ ಮಾಡೋಕ್ಕೆ ನಿಂತಿದ್ದಾರೆ, ಹೊಸ ಸಂವಿಧಾನನ ಸೃಷ್ಟಿ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅದನ್ನು ನಾವು ತಡಿಬೇಕು. ಯುವಕರು ಮುಂದೆ ಬರಬೇಕು, ಅಧಿಕಾರದ ಚುಕ್ಕಾಣಿಗಳನ್ನು ಹಿಡಿಬೇಕು, ಭ್ರಷ್ಟಾಚಾರದ ವ್ಯವಸ್ಥೆನ ತೊಲಗಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ನಮಸ್ತೆ.